ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ಸುಂದರ ಸಮಯದಲ್ಲಿ ನಾವೆಲ್ಲರೂ ನಿನ್ನ ಪಾದಸನಿಗೆ ಸೇರಿ ಬಂದಿದ್ದೇವೆ. ನಮ್ಮನ್ನು ಬಲಪಡಿಸು. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರಲಿ. ಎಲ್ಲೆಲ್ಲಿ ತಲೆಬಾಗಿ ನಿನ್ನ ಬಳಿಯಲ್ಲಿ ಕುಳಿತಿದ್ದಾರೋ ಅವರೆಲ್ಲರೂ ನಿನ್ನ ಸ್ತುತಿಸಲು, ನಿನ್ನನ್ನು ಆರಾಧಿಸಲು ಸೇರಿ ಬಂದಿದ್ದಾರೆ. ಅವರನ್ನು ಸಹ ನೀನು ಆಶೀರ್ವದಿಸಿ ಕಾಪಾಡು. ಬರಬೇಕಾದೋ ಬೇಗನೆ ಬರಲಿಕ್ಕಾಗುವಂತೆ ಹಾಗೂ ಈ ಲೈವ್ ಮೂಲಕ ತಮ್ಮ ಮಹಿಮೆಯನ್ನು, ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ನೀನು ತಾನೇ ಸಹಾಯ ಮಾಡು. ಈ ಆರಾಧನೆಯ ಆದಿ ಅಂತ್ಯವಾಗಿದ್ದುಕೊಂಡು ನೀನು ತಾನೇ ಮುನ್ನಡೆಸೆಂಬುದಾಗಿ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡುತ್ತೇನೆ. ಆಮೇಲೆ ನಾವು ಆತನನ್ನು ಸ್ತುತಿಸಿ ಕೊಂಡಾಡುವ ಹಾಗೆ ಗೀತಾ ಪುಸ್ತಕದಲ್ಲಿ 94ನೇ ಗೀತೆ, ಭೂನಿವಾಸಿಗಳೇ ಯೇಸುವನ್ನೇ ಸ್ತುತಿಸಿರಿ, ಸಂತೋಷದಿಂದ ಒಂದುಗೂಡಿರಿ ಎಂಬ ಗೀತೆಯನ್ನು ಹಾಡೋಣ. ಭೂನಿವಾಸಿಗಳೇ ಯೇಸುವನ್ನೇ ಸ್ತುತಿಸಿರಿ, ಭೂನಿವಾಸಿಗಳೇ ಯೇಸುವನ್ನೇ ಸ್ತುತಿಸಿರಿ, ಸಂತೋಷದಿಂದ ಒಂದುಗೂಡಿ ಸಂಗೀತದಿಂದ ಸ್ತುತಿ ಹಾಡಿ, ಸಂತೋಷದಿಂದ ಒಂದುಗೂಡಿ ಸಂಗೀತದಿಂದ ಸ್ತುತಿ ಹಾಡಿ. ಆತ ಒಳ್ಳೆಯವನು, ದಯೆಯನ್ನು ಇರುವುದು, ಆತ ವಲ್ಲಭನು, ದಯೆಯನ್ನು ಇರುವುದು, ಆತ ಒಳ್ಳೆಯವನು, ದಯೆಯನ್ನು ಇರುವುದು, ಆತ ವಲ್ಲಭನು, ದಯೆಯನ್ನು ಇರುವುದು. ಭೂನಿವಾಸಿಗಳೇ ಯೇಸುವನ್ನೇ ಸ್ತುತಿಸಿರಿ, ಭೂನಿವಾಸಿಗಳೇ ಯೇಸುವನ್ನೇ ಸ್ತುತಿಸಿರಿ. ಕರ್ತನೊಬ್ಬನೇ ದೇವರೆಂದು ನಂಬಿರಿ. ಆತ ನಮ್ಮ ಸೃಷ್ಟಿಕರ್ತನು, ಆತ ನಮಗಿರುವನು, ನಾವು ಆತನವರೇ. ಆತನನ್ನು ಕೀರ್ತಿಸಿರಿ, ಕೀರ್ತಿಸಿರಿ. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಆತನಾಗಿರುವನು, ನಾವು ಆತನವರೇ. ಆತನನ್ನೇ ಕೀರ್ತಿಸಿರಿ, ಆತ ನಮಗಿರುವನು, ನಾವು ಆತನವರೇ. ಆತನನ್ನೇ ಕೀರ್ತಿಸಿರಿ. ಭೂನಿವಾಸಿಗಳೇ ಯೇಸುವನ್ನೇ ಸ್ತುತಿಸಿರಿ, ಭೂನಿವಾಸಿಗಳೇ ಯೇಸುವನ್ನೇ ಸ್ತುತಿಸಿರಿ. ಕರ್ತನನ್ನೇ ನಂಬಿಗಸ್ತನೆನ್ನಿರಿ, ಆತ ನಮ್ಮ ವಿಮೋಚಕನು, ಆತ ಒಳ್ಳೆ ಕುರುಬ, ಆತನ ಕುರಿಗಳು ನಾವು. ಆತನನ್ನು ಕೀರ್ತಿಸಿರಿ. ಕರ್ತನನ್ನೇ ನಂಬಿಗಸ್ತನೆನ್ನಿರಿ, ಆತ ನಮ್ಮ ವಿಮೋಚಕನು. ಕರ್ತನನ್ನೇ ನಂಬಿಗಸ್ತನೆನ್ನಿರಿ, ಆತ ನಮ್ಮ ವಿಮೋಚಕನು.
ಹಾಡಿನ ಸಂಖ್ಯೆ 28. ಗಾಢ ಅಂಧಕಾರದಲ್ಲಿ ನಡೆಯುವ ವೇಳೆಯಲ್ಲಿ ಕಣ್ಣು ರೆಪ್ಪೆ ಹಾಗೆ ನನ್ನನ್ನು ತೂಕಡಿಸದೆ ಕಾಯುವವನು. ಅಲೆಗಳಿಂದ ಹೊಡೆಯಲ್ಪಟ್ಟರು ನನ್ನ ದೋಣಿಯಲ್ಲಿ ನೀನಿದ್ದಾಗ ಪ್ರಭು ಯೇಸು ಕೃಪೆ ನನ್ನನ್ನು ಎಡೆಬಿಡದೆ ಕಾಯುವನು. ಅಭಯ ಕೊಟ್ಟು ನನ್ನನ್ನು ದಂಡೆಗೆ ಸೇರಿಸೆನ್ನನು. ಮರಣದ ಕಣಿವೆಯಲ್ಲಿ ನಡೆಯುವ ವೇಳೆಯಲ್ಲಿ ನಿನ್ನ ದೊಣ್ಣೆ ಕೋಲುಗಳು ನನ್ನನ್ನು ನಡೆಸುತ್ತವೆ. ನನ್ನ ಪಾತ್ರೆ ಹೊರಸೂಸುವಂತೆ ಶುದ್ಧಾತ್ಮನಿಂದ ನಡೆಸು.
ಹಾಡಿನ ಸಂಖ್ಯೆ 142. ಕೆರುಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀನೇ ಯೋಗ್ಯನೇ, ಮಾನ ಪ್ರಭಾವವುಳ್ಳವನೇ, ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ. ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನಾರೂಢನೇ ನಿನಗೆ ಆರಾಧನೆ, ಸರ್ವ ಸೃಷ್ಟಿಕರ್ತನೇ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ ಆರಾಧನೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನಾರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನಾರೂಢನೆ ನಿನಗೆ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವ ಗೆದ್ದವನೇ ನಿನಗೆ ಆರಾಧನೆ, ನನ್ನೊಳಗೆ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವಾತನೇ ಆರಾಧನೆ. ಯಾವಾಗಲೂ ಆತನನ್ನು ಆರಾಧಿಸೋಣ, ಆತನನ್ನು ಸ್ತುತಿಸೋಣ, ಆತನನ್ನು ಭಜಿಸೋಣ. ನನಗಾಗಿ ಬಲಿಯಾದವನೇ ಆರಾಧನೆ,
ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಹಾಡಿನ ಸಂಖ್ಯೆ 115. ಯೆಹೋವನೇ ಯೆಹೋವನೇ ನೀನೆಮ್ಮ ಆಶ್ರಯವು ಇಂದು ಎಂದು. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಮನುಷ್ಯರನ್ನು ಆಶ್ರಯಿಸುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಲೇಸು ಎಂಬುದಾಗಿ. ಪ್ರಿಯರೇ, ಈ ಒಂದು ಮುಂಚಾನೆಯಲ್ಲಿ ನಾವಿರುವಂಥ ಸ್ಥಳದಲ್ಲಿ ಕರ್ತನನ್ನು ಆರಾಧಿಸುವ ಹಾಗೆ ಯೆಹೋವನೇ ಯೆಹೋವನೇ ನೀನೆಮ್ಮ ಆಶ್ರಯವು ಇಂದು ಎಂದೆಂದು ಎಂಬುದಾಗಿ ಹಾಡುವ ಪ್ರಿಯರೇ. ನಿಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ನನ್ನ ವಿಷಯವಾಗಿ ನಿನ್ನ ದೇವದೂತರನ್ನು ಕಾವಲಿಗೆ ಇಟ್ಟಿದ್ದೇನೆಂಬುದಾಗಿ
ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಹೌದು ಪ್ರಿಯರೇ, ಈ ಒಂದು ಸಮಯದಲ್ಲಿ ಆತನ ಆರಾಧಿಸುವ ಹಾಗೆ ಈ ಒಂದು ಸಾಲನ್ನು ಹಾಡುವ ಪ್ರಿಯರೇ. ನನ್ನ ಕಾಲು ಬಂಡೆಯ ಮೇಲೆ ತಗಲಾದಂತೆ ನಿನ್ನ ದೂತರ ಕಾವಲು ನನಗುಂಟು ಎಂಬುದಾಗಿ ನಂಬಿಕೆಯಿಂದ ನಾವು ಹಾಡುವ ಪ್ರಿಯರೇ. ಆತನ ನಮ್ಮ ಹೃದಯ ಅಂತರಾಳದಿಂದ ನಾವು ಇರುವಂಥ ಸ್ಥಳದಲ್ಲೇ ಆರಾಧಿಸುವ ಪ್ರಿಯರೇ. ನನ್ನ ಕಾಲುಗಳು ಬಂಡೆಯ ಮೇಲೆ ತಗಲಾದಂತೆ ನಿನ್ನ ದೂತರ ಕಾವಲುಂಟು. ನನ್ನ ನನ್ನ ತಲೆಯನ್ನು ವೈರಿಗಳ ಮುಂದೆ ಸನ್ಮಾನಿಸುವ ಪ್ರಭು ನೀನಲ್ಲವೋ. ಹೌದು ಪ್ರಿಯರೇ, ಈ ಒಂದು ದಿನಮಾನಗಳಲ್ಲಿ ನಾನು ನೀನು ನಿರಾಶೆಯಲ್ಲಿ, ಸೋಲಿನಲ್ಲಿ ನಾನು ನೀನು ನನ್ನ ಜೀವಿತವನ್ನು ಕಳೆಯುತ್ತಿರುವುದೇ ಆದರೆ, ಯೆಹೋವ ನಿಸ್ಸಿಯಾದ ದೇವರು, ನನಗೆ ನಿನಗೆ ಜಯ ಕೊಡುವಂಥ ದೇವರು ನನ್ನ ನಿನ್ನ ಜೊತೆ ಇದ್ದಾನೆ ಪ್ರಿಯರೇ. ಆತನ ನಂಬುವ, ಆತನ ಆರಾಧಿಸುವ, ಆತನು ಇರುವಾತನೇ ಆಗಿ ನಮ್ಮ ಜೊತೆಯಲ್ಲೇ ನಮ್ಮ ಕಷ್ಟದ ದಿನಗಳಲ್ಲಿ, ನಮ್ಮ ಸುಖದ ದಿನಗಳಲ್ಲಿ, ನಮ್ಮ ಸೋಲಿನ ದಿನಗಳಲ್ಲಿ ನಮ್ಮ ಜೊತೆ ಇದ್ದು ನಮ್ಮನ್ನು ಅಭಿಷೇಕ ಮಾಡುವಂಥ ದೇವರು, ನಮ್ಮ ವೈರಿಗಳ ಮುಂದೆ ನಮ್ಮ ತಲೆಯನ್ನು ಎತ್ತುವಂತೆ ಮಾಡುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಆತನನ್ನು ನಂಬಿ ಆತನನ್ನು ಆರಾಧಿಸುವ, ಶಿಲುಬೆ ಮೇಲೆ ಆತನು ನೀಡಿದ ಆ ಜಯವನ್ನು ನೆನೆಸಿ ನಾವು ಆತನನ್ನು ಆರಾಧಿಸುವ ಪ್ರಿಯರೇ. ನೀನಲ್ಲವೋ
ನನ್ನೆಲ್ಲ ರೋಗಗಳನ್ನು ಸೌಖ್ಯ ಮಾಡುವ ಪ್ರಭುವು, ಆರೋಗ್ಯವ ನೀಡಿ ನನ್ನ ನಡೆಸುವ ಕರ್ತನು. ಹೌದು ಪ್ರಿಯರೇ, ನನ್ನ ನಿನ್ನ ಜೀವಿತದಲ್ಲಿ ಹುಟ್ಟಿದ ದಿನದಿಂದ ಇಲ್ಲಿವರೆಗೂ ದೇವರು ನಡೆಸಿದಂಥ ರೀತಿ ನೆನೆಸ್ಕೊಳ್ಳುವ ಪ್ರಿಯರೇ, ಆತ ನಂಬಿಗಸ್ತನಾಗಿಯೇ, ಆತನು ಆರೋಗ್ಯದಾಯಕನಾಗಿಯೇ, ಯೆಹೋವ ರಾಫ ಆಗಿ ನಾವು ಹುಟ್ಟಿದ ದಿನದಿಂದ ಇಲ್ಲಿವರೆಗೂ ನಮ್ಮ ಎಲ್ಲ ಸ್ಥಿತಿಗತಿಗಳಲ್ಲಿ ಆತ ನಮ್ಮ ನಡೆಸಿದ್ದಾನೆ ಪ್ರಿಯರೇ. ಈ ದಿನವೂ ಆತನು ನಮ್ಮ ನಡೆಸುವಂತವನಾಗಿದ್ದಾನೆ, ಮುಂದೆಯೂ ಸಹ ಆತನು ನಡೆಸುವಾತನಾಗಿದ್ದಾನೆ ಪ್ರಿಯರೇ. ಯಾಕಂದ್ರೆ ಆತನ ಹೆಸರೇ ಇಮ್ಯಾನುವೆಲ್, ಆತನು ಇದ್ದಾತನು ಇರುವಾತನು, ನ್ಯಾಯಾಧಿಪತಿಯಾಗಿ ಬರುವಂತ ದೇವರು ನನ್ನ ನಿನ್ನ ದೇವರಾಗಿದ್ದಾನೆ ಪ್ರಿಯರೇ. ಆತನನ್ನು ಆರಾಧಿಸುವ, ನನ್ನೆಲ್ಲ ರೋಗಗಳಲ್ಲಿ ಸೌಖ್ಯವನ್ನು ಕೊಡುವ ಪ್ರಭು, ಆರೋಗ್ಯವ ನೀಡಿ ನನ್ನ ನಡೆಸುವ ಕರ್ತನೆ, ನಿನ್ನನ್ನು ಆರಾಧಿಸ್ತೇನೆ ಎಂಬುದಾಗಿ ಹಾಡುವ ಪ್ರಿಯರೇ. ನನ್ನೆಲ್ಲ ರೋಗಗಳನ್ನು ಸೌಖ್ಯ ಮಾಡುವ ಪ್ರಭು, ಆರೋಗ್ಯವ ನೀಡಿ ನನ್ನ ನಡೆಸುವ ಕರ್ತನು. ನನ್ನೆಲ್ಲ ರೋಗಗಳನ್ನು ಸೌಖ್ಯ ಮಾಡುವ ಪ್ರಭು, ಆರೋಗ್ಯವ ನೀಡಿ ನನ್ನ ನಡೆಸುವ ಕರ್ತನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಕಾಶವನ್ನು ಸಿಂಹಾಸನವಾಗಿಯೂ ಭೂಮಿಯನ್ನು ಪಾದಪೀಠವಾಗಿಯೂ ಮಾಡಿಕೊಂಡಿರುವಂಥ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ಸ್ವಾಮಿ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನೀನು ಕೃಪೆ ಮಾಡಿ ಅನುಗ್ರಹಿಸಿದಂಥ ಸ್ವಾಮಿ ದೇವರೇ, ನಿನ್ನ ಎಲ್ಲ ಆತ್ಮೀಯ ಆಶೀರ್ವಾದಗಳಿಗಾಗಿ ದೇವರೇ ಮನ ತುಂಬಿದವರಾಗಿ ನಿನ್ನನ್ನು ಆರಾಧಿಸ್ತೇವಪ್ಪ, ನಿನ್ನನ್ನು ವಂದಿಸ್ತೇವಪ್ಪ, ನಿನಗೆ ಘನವನ್ನು ಸಲ್ಲಿಸ್ತೇವೆ ಕರ್ತನೆ. ಸ್ವಾಮಿ, ನಮ್ಮ ಮನೆಯಲ್ಲಿ ಕೂತು ಸ್ವಾಮಿ ಈ ಒಂದು ಆರಾಧನೆಯನ್ನು ಸ್ವಾಮಿ ನಾವು ನೋಡ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಸ್ವಾಮಿ, ವಿಶೇಷವಾಗಿ ಈ ಆರಾಧನೆ ಮೂಲಕ ಸ್ವಾಮಿ ನಮ್ಮೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ಈ ಆರಾಧನೆಯ ಸ್ವಾಮಿ ಆದಿಯು ಅಂತ್ಯವು ನೀನೇ ಆಗಿದ್ದು ಸ್ವಾಮಿ. ಎಲ್ಲ ಕರ್ತನೆ ಘನ ಮಾನ ನೀನು ಮಾತ್ರ ಹೊಂದಿಕೊ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಆ ಮೂಲಕ ನೊಂದಂಥ ಹೃದಯಗಳಿಗೆ ಸ್ವಾಮಿ ಸಾಂತ್ವನವನ್ನು ಸ್ವಾಮಿ, ನಿರಾಶೆಯಿಂದ ಬಳಲುತ್ತಿರುವಂಥ ಎಲ್ಲರಿಗೆ ನಿರೀಕ್ಷೆಯನ್ನ ಸ್ವಾಮಿ ನೀನು ಅನುಗ್ರಹಿಸಿಕೊಡು ಸ್ವಾಮಿ. ಆ ಮೂಲಕ ನಿನ್ನ ಮಹಿಮೆಗಾಗಿ ಸ್ವಾಮಿ ನೀನು ಈ ಲೋಕದಲ್ಲಿ ನಮ್ಮಂಟಿರುವಂಥ ಉದ್ದೇಶಕ್ಕಾಗಿ ಪ್ರತಿದಿನ ನಮ್ಮನ್ನೇ ನಿನಗಾಗಿ ಸಮರ್ಪಿಸಿಕೊಂಡವರಾಗಿ ಜೀವಿಸಲು ನಮ್ಮನ್ನು ಬಲಪಡಿಸು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ನಂಬಿಕೆಯಿಂದ ಬೇಡಿ ಹೊಂದೇವೆ ನಮ್ಮ ತಂದೆಯ ದೇವರೇ, ಆಮೆನ್. ನಮ್ಮನ್ನು ಈ ಪರಿಶುದ್ಧವಾದಂಥ ಆರಾಧನೆಗೆ ಸಿದ್ಧಪಡಿಸಿಕೊಳ್ಳುವ ಹಾಗೆ ಸ್ವಲ್ಪ ಹೊತ್ತು ಮೌನವಾಗಿದ್ದು ದೇವಸ್ತುತಿಯೊಂದಿಗೆ ನಮ್ಮನ್ನು ಈ ಆರಾಧನೆಗೆ ಸಿದ್ಧತೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ,
ನೀನೇ ನನ್ನಾಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಗೆನ್ನ ಗುಣಪಡಿಸಿದಿ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಹಾಲೆಲೂಯಾ, 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 ಹಾಲೆಲೂಯಾ. ಆಕಾಶಮಂಡಲಗಳನ್ನು ದಾಟಿ ಹೋದ ದೇವಕುಮಾರನೆಂಬ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಆಮೇನ್. ದೇವರ ಸ್ತೋತ್ರಕ್ಕಾಗಿ ಆಡುವ ಸಂಗೀತಗಳಲ್ಲಿ ಸಂಗೀತವನ್ನು ನಾವು ಹಾಡೋಣ. ಭೂಲೋಕದವರೆಲ್ಲರೂ ಸಮಸ್ತದೂತ ಸೈನ್ಯವು ಪೀತಪುತ್ರಾತ್ಮಂಗೆರಾಗಿ ಆನಂದ ಸ್ತೋತ್ರ ಮಾಡಲಿ. ಯೆಹೋವನ ದೇವರು ತ್ರಯೇಕನಾದ ಕರ್ತನು, ಸರ್ವೋಪಕಾರಿ ಹರ್ಷಿಸಿ ಕೊಂಡಾಟ ಗೀತ ಹಾಡಿರಿ. ಪೀತಪುತ್ರಾತ್ಮ ಸ್ವಾಮಿಗೆ ಸ್ತೋತ್ರವ ಮಾಡಿ ಭಕ್ತರೇ, ಪರತ್ಪರನ ಮಹಿಮೆ ಯುಗ ಯುಗಾಂತರವಿರುತ್ತೆ. ಉದವಾದ ದೇವಾರಾಧನಾ ಕ್ರಮ ಪುಸ್ತಕ 123ನೇ ಪುಟವನ್ನು ಅನುಸರಿಸೋಣ. 123ನೇ ಪುಟದಿಂದ ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೆವು. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವನು ಕ್ಷಮಿಸುವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಯೇಸು ಇಂತೆಂದನು, ಎಲೈ ಕಷ್ಟಪಡುವವರೇ ಹೊರೆವತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ,
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತ್ಮೆಯನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರಿಯರೇ, ನಮ್ಮ ದೇವರ ಪವಿತ್ರತೆಯ ಎದುರಿನಲ್ಲಿ ನಾವು ಪಾಪಿಗಳಾಗಿದ್ದೇವೆ. ಆತನು ನಮ್ಮೊಂದಿಗೆ ಹೊಂದಿರುವ ನ್ಯಾಯಯುತವಾದ ಸಂಬಂಧವನ್ನು ನಮ್ಮ ಜೊತೆ ಮಾನವರೊಂದಿಗೆ ಹೊಂದುವಲ್ಲಿ ವಿಫಲರಾಗಿದ್ದೇವೆ. ನಮ್ಮ ದೇವರು ನಮ್ಮನ್ನು ಕ್ಷಮಿಸುವವನು, ನಮ್ಮ ಮೊರೆಯನ್ನು ಕೇಳುವವನು, ನಮ್ಮ ಸಂಬಂಧಗಳನ್ನು ನವೀಕರಿಸುವವನು ಆಗಿರುವುದರಿಂದ ನಮ್ಮ ಬಲಹೀನತೆಯನ್ನು ಆತನ ಮುಂದೆ ಒಪ್ಪಿಕೊಂಡು ಕ್ಷಮಾಪಣೆಯನ್ನು ಕೋರುವ 126ನೇ ಪುಟದಲ್ಲಿರುವಂಥ ಪಾಪದ ಅರಿಕೆಯನ್ನು ಒಟ್ಟಾಗಿ ಹೇಳೋಣ. 126ನೇ ಪುಟ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಗ್ರಹಿಸಿ ನನ್ನ ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಪ್ರಿಯರೇ, ನಮ್ಮ ದೇವರು ನಮ್ಮ ದೀನ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಕುಗ್ಗಿದ ಮನಸ್ಸೇ ಆತನಿಗೆ ಇಷ್ಟ ಯಜ್ಞ. ನಾವು ಬೇಡಿದ್ದನ್ನು ಸಿದ್ಧಿಗೆ ತರಲು ಜ್ಞಾನ ಬಲವನ್ನು ಅನುಗ್ರಹಿಸುತ್ತಾನೆ. ಆತನೇ ನಮ್ಮ ಮಧ್ಯದಲ್ಲಿದ್ದು ನಮಗೆ ಮಾರ್ಗಸೂಚಿಯಾಗಿ ನಡೆಸುತ್ತಾನೆ. ಆಮೀನ್. 120ನೇ ಪುಟದಲ್ಲಿರುವಂಥ ಉಪಕಾರ ಸ್ತುತಿಯನ್ನು ನಾವು ಒಟ್ಟಾಗಿ ಹೇಳೋಣ. 120ನೇ ಪುಟದಿಂದ ಪ್ರಾರಂಭವಾಗುವಂಥ ಉಪಕಾರ ಸ್ತುತಿಯನ್ನು ಹೇಳೋಣ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನ ಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಗಿಸುವುದಕ್ಕಾಗಿಯೂ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸುವುದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕರಕ್ಷಣೆಯಲ್ಲಿ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿ, ನೀನು ಅನುಗ್ರಹಿಸಿದ ಕೃಪಾ ಸಾಧನೆಗಾಗಿ, ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳೆಂದೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತುಗಳದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನಿಗೂ ಕೂಡಿರುವ ಆತನಿಗೆ ಸದಾ ಕಾಲವೂ ಮಾನ ಪ್ರಭಾವಗಳಿರಲಿ. ಆಮೀನ್. ಈ ಪರಿಶುದ್ಧವಾದಂಥ ದಿನಕ್ಕೆ ನೇಮಕವಾದಂಥ ವೇದ ಭಾಗವನ್ನು ಕೇಳೋಣ. ಹಳೆ ಒಡಂಬಡಿಕೆಯ ವೇದ ಪಾರಾಯಣವಾಗುವುದು. ಈ ಪರಿಶುದ್ಧ ಸಬ್ಬತ್ ದಿನದ ಆರಾಧನೆಗೆ ಮೊದಲನೇ ವೇದ ಪಾಠಕ್ಕಾಗಿ ನೇಮಕವಾದ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ ಎಂಬ ಗ್ರಂಥ 1ನೇ ಅಧ್ಯಾಯ 1ರಿಂದ 28 ವಚನಗಳವರೆಗೆ. ಆದಿಕಾಂಡ ಎಂಬ ಗ್ರಂಥ 1ನೇ ಅಧ್ಯಾಯ 1ರಿಂದ 28 ವಚನಗಳವರೆಗೆ ದೇವರ ವಾಕ್ಯವನ್ನು ಕೇಳೋಣ. ದೇವರು ಲೋಕವನ್ನು ಸೃಷ್ಟಿಸಿದ್ದು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು.
ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾಂತಕಾಲವೂ ಆಗಿ ಮೊದಲನೇ ದಿನವಾಯಿತು. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲನ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ನೋಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳನ್ನು ವಿಂಗಡಿಸಿದನು. ಹಾಗೆಯೇ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾಂತಕಾಲವೂ ಆಗಿ ಎರಡನೇ ದಿನವಾಯಿತು. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿ ಎಂದು ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು. ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳು ಉಂಟಾದವು. ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವೂ ಪ್ರಾಂತಕಾಲವೂ ಆಗಿ ಮೂರನೇ ದಿನವಾಯಿತು. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕಾಗಿ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆಯೇ ಆಯಿತು. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ ಎರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆಗ ನಕ್ಷತ್ರಗಳ ಸಹ ಉಂಟು ಮಾಡಿದನು. ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವೂ ಪ್ರಾಂತಕಾಲವೂ ಆಗಿ ನಾಲ್ಕನೇ ದಿನವಾಯಿತು. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳನ್ನು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ಹೀಗೆ ದೇವರು ಮಹಾ ಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. ಹೀಗೆ ಸಾಯಂಕಾಲವೂ ಪ್ರಾಂತಕಾಲವೂ ಆಗಿ ಐದನೇ ದಿನವಾಯಿತು. ಮತ್ತು ದೇವರು ಭೂಮಿಯಿಂದ ಜೀವಜಂತುಗಳುಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. ಹಾಗೆಯೇ ಆಯಿತು. ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೈವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು ಎಂಬುವಂಥದ್ದೇ. ಎರಡನೇ ವೇದ ಪಾರಾಯಣವನ್ನು ಕೇಳೋಣ. ಈ ಪರಿಶುದ್ಧ ದಿನದ ಆರಾಧನೆಗೆ ನೇಮಕವಾಗಿರುವ ಪತ್ರಿಕಾ ಭಾಗವು ಹೊಸ ಒಡಂಬಡಿಕೆಯಲ್ಲಿ
ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 11ರಿಂದ 14 ವಚನಗಳವರೆಗೆ. 2 ಕೊರಿಂಥ 13ನೇ ಅಧ್ಯಾಯ 11ರಿಂದ 14 ವಚನಗಳವರೆಗೆ. ಕಡೆ ಮಾತುಗಳು. ಕಡೆ ಮಾತೆಂದರೆ, ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ದೇವಜನರೆಲ್ಲರೂ ನಿಮಗೆ ವಂದನೆ ಹೇಳುತ್ತಾರೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೂನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ ಎಂಬುವಂಥದ್ದು. ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 130 ಆಶ್ಚರ್ಯ ಪ್ರೇಮವಿದು, ದೇವರಿಂದ ಪಾಪಿಗೆ ತೋರಿದುದು. ಎಂತ ಆಶ್ಚರ್ಯ ಪ್ರೇಮವಿದು, ದೇವರಿಂದ ಪಾಪಿಗೆ ತೋರಿದುದು. ಚಿಂತೆ ಬಾಧೆಗಳನ್ನು ಕೊಂಡೆನ ಕಾತದೆ ಆತನಿಗೆ ಕಾರಣ. ಆ ಚಿಂತೆ ಬಾಧೆಗಳನ್ನು ಕೊಂಡೆನ ಕಾತದೆ ಆತನಿಗೆ ಕಾರಣ. ನಾದ ಇಂತಹ ಪಾಪಿಗೆ ಪ್ರೀತಿಯ ತೋರಿಸಿ ಸ್ವಂತ ರಕ್ತವ ಚೆಲ್ಲಿದ. ನಾದ ಇಂತಹ ಪಾಪಿಗೆ ಪ್ರೀತಿಯ ತೋರಿಸಿ ಸ್ವಂತ ರಕ್ತವ ಚೆಲ್ಲಿದ. ಎಂತ ಆಶ್ಚರ್ಯ ಪ್ರೇಮವಿದು, ದೇವರಿಂದ ಪಾಪಿಗೆ ತೋರಿದುದು. ಪರಮಾಸನವ ತೊರೆದು ಬಂದನು ಇಂತಹ ಕರುಣೆ ಎಣಿಸಲಾಳವೇ. ಪರಮಾಸನವ ತೊರೆದು ಬಂದನು ಇಂತಹ ಕರುಣೆ ಎಣಿಸಲಾಳವೇ. ಆತ ಸುರಿಸಿದ ರಕ್ತವ ನರರಿಗಾಗಿ ಕಡೆಗೆ ಅರಸಿ ಹಿಡಿದ ಎನ್ನದೆ. ಆತ ಸುರಿಸಿದ ರಕ್ತವ ನರರಿಗಾಗಿ ಕಡೆಗೆ ಅರಸಿ ಹಿಡಿದ ಎನ್ನದೆ. ಎಂತ ಆಶ್ಚರ್ಯ ಪ್ರೇಮವಿದು, ದೇವರಿಂದ ಪಾಪಿಗೆ ತೋರಿದುದು. ರಕ್ಷಕನಲ್ಲಿರುವೆ ನಿಶ್ಚಯವೇ ನಗೀಗ ಶಿಕ್ಷಾ ವಿಧಿಯೇ ಇಲ್ಲವು. ರಕ್ಷಕನಲ್ಲಿರುವೆ
ವಸ್ತ್ರವೇ ನಗೆಯುವು ರಕ್ಷೆಯ ಪರಭಾಗ್ಯವ ಯೇಸು ರಕ್ಷಕನ ನೀತಿ ವಸ್ತ್ರವೇ ನಗೆಯುವು ರಕ್ಷೆಯ ಪರಭಾಗ್ಯವ ಎಂತ ಆಶ್ಚರ್ಯ ಪ್ರೇಮವಿದು ದೇವರಿಂದ ಪಾಪಿಗೆ ತೋರಿದು ಸುವಾರ್ಥ ಪಾರಾಯಣವನ್ನು ಕೇಳೋಣ. ಸುವಾರ್ತಾ ಪಾರಾಯಣಕ್ಕಾಗಿ ನೇಮಕವಾದ ವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 1 ವಚನ 1-18. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 1 ವಚನ 1-18. ಅನಾದಿಯಿಂದಿದ್ದ ದೇವರ ವಾಕ್ಯವು ನರಾವತಾರ ಎತ್ತಿದ್ದು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು. ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದವನು. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಅಂದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಯೋಹಾನನು ಆತನ ವಿಷಯವಾಗಿ ಸಾಕ್ಷಿ ಕೊಡುತ್ತಾನೆ. ಹೇಗೆಂದರೆ, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದುದರಿಂದ ನನಗೆ ಮುಂದಿನವನಾದನು ಎಂಬುದಾಗಿ. ನಾನು ಹೇಳಿದವನು ಈತನೇ ಎಂದು ಕೂಗಿ ಹೇಳಿದ್ದಾನೆ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸುಕ್ರಿಸ್ತನ ಮುಖಾಂತರ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ದೇವರನ್ನು ಯಾರೂ ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನೋ ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಎಂಬುವಂಥದ್ದು. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಸಿದ್ಧವಾಗಿದ್ದೇನೆ, ನನ್ನ
ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಈ ದಿನಕ್ಕೆ ನಾನು ಆರಿಸಿಕೊಂಡಂಥ ವೇದಭಾಗ ಯೋಹಾನನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 13ರಿಂದ 18 ವಚನದವರೆಗೆ. ಶ್ರೀ ಯೋಹಾನನ ಬರೆದ ಮೊದಲ ಪತ್ರಿಕೆ 3ನೇ ಅಧ್ಯಾಯ 13ರಿಂದ 18 ವಚನದವರೆಗೆ. ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯಪಡಬೇಡಿರಿ. ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ. ತನ್ನ ಸಹೋದರನನ್ನು ದ್ವೇಷುವವನು ಕೊಲೆಗಾರನಾಗಿದ್ದಾನೆ. ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯಜೀವವು ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಾಗಿದೆ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಎಂಬುವಂಥದ್ದೇ. ಇಂದಿನ ನಮ್ಮ ಪ್ರಸ್ತಾಪ ಟ್ರಿನಿಟಿ. ಕ್ರೈಸ್ತ ಪಂಚಾಂಗದ ಪ್ರಕಾರ ಟ್ರಿನಿಟಿ ಎಂಬುದಾಗಿ ನಾವು ನೋಡುತ್ತೀರಿ. ತ್ರೈಕತ್ವ ಎಂಬುದಾಗಿ. ತ್ರೈಕತ್ವದ ಭಾನುವಾರದಂದು ಕ್ರೈಸ್ತ ಸಭೆ ದೇವರು ತನ್ನನ್ನು ತಂದೆ, ಮಗ, ಪರಿಶುದ್ಧಾತ್ಮನೆಂಬ ಅಂದು ಪ್ರಕಟಿಸಿಕೊಂಡದ್ದನ್ನು ವಿಶೇಷ ರೀತಿಯಿಂದ ಆಚರಿಸುತ್ತದೆ. ತ್ರಿತ್ವ ಅಥವಾ ತ್ರಯೇಕತ್ವ ಎಂಬ ಪದಗಳು ಬೈಬಲ್ನಲ್ಲಿ ಕಂಡುಬರುವುದಿಲ್ಲ. ಆದರೆ ಬೈಬಲ್ನಾದ್ಯಂತ ದೇವರು ತಾನು ಏನಾಗಿದ್ದಾನೆ, ಎಂಥವನಾಗಿದ್ದಾನೆ, ತನ್ನ ಇರುವಿಕೆಯ ರೀತಿ ಎಂತಹದು ಎಂಬುದನ್ನು ನಮಗೆ ವಿಧ ವಿಧವಾಗಿ ಪ್ರಕಟಿಸಿಕೊಂಡಿದ್ದಾನೆ. ಬೈಬಲ್ ಈ ಬಗ್ಗೆ ನಮಗೆ ಬಹುಮುಖವಾದ ಸಾಕ್ಷಿ ನೀಡುತ್ತದೆ. ತ್ರಯೇಕತ್ವದ ಬಗ್ಗೆ ಬೈಬಲ್ನಲ್ಲಿ ಯಾವುದೇ ಒಂದು ವಿವರವಾದ ವೃತ್ತಾಂತವಾಗಲಿ ಲೇಖನವಾಗಲಿ ಇಲ್ಲ. ಬೇರೆ ಬೇರೆ ವಚನಗಳ ಆಧಾರದ ಮೇಲೆ, ಬೈಬಲ್ಲಿನ ವಿವಿಧ ಸಾಕ್ಷಿಗಳ ಮೇಲೆ, ಬೈಬಲ್ನಲ್ಲಿ ನಾವು ಕೇಳುವ ದೇವಜನರ ಅನುಭವಗಳ ಮೇಲೆ ತ್ರಯೇಕ ಸಿದ್ಧಾಂತವು ರೂಪುಗೊಂಡಿದೆ. ಆದರೆ ತ್ರಯೇಕತ್ವ ಈ ಸಭೆ ದೇವರು ಏನಾಗಿದ್ದಾನೆ ಒಮ್ಮೆ ಆಲೋಚಿಸಿ ನೋಡುವಾಗ, ಆದಿಸಭೆಯ ಅನುಭವವನ್ನು ಒಮ್ಮೆ ಆಲೋಚಿಸಿದರೆ ಈ ಸಂದೇಹ ಅಳುಕು ನಿವಾರಣೆಯಾಗುವ ಮೊದಲೇ ಪವಿತ್ರಾತ್ಮ ಶಿಷ್ಯವೃಂದಕ್ಕೆ ದಾನವಾಗಿ ಕೊಡಲ್ಪಟ್ಟನು. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ಟ ಸಭೆ ಪವಿತ್ರಾತ್ಮನ ಕಾರ್ಯಗಳು ತನ್ನ ಮಧ್ಯೆ ನಡೆಯುತ್ತಿರುವುದನ್ನು ಅನುಭವದಿಂದ ಸವಿದ ಸಭೆ ಈತನು ದೇವರು ಎಂಬ ನಂಬಿಕೆಗೆ ನಡೆಸಲ್ಪಟ್ಟಿತು. ಸಭೆಯ ಅನುಭವಕ್ಕೆ, ನಂಬಿಕೆಗೆ ಅಪೊಸ್ತಲ ಪೌಲನು ಸಾಕ್ಷಿ ಕೊಡುತ್ತಾ ಕರ್ತನೇ ಆ ಆತ್ಮನು ಎಂದು ಬರೆಯುತ್ತಾನೆ, ಸಾರುತ್ತಾನೆ. ಹಾಗಾದರೆ ಈ ಸಭೆ ದೇವರು ಏನಾಗಿದ್ದಾನೆ, ಎಂಥವನಾಗಿದ್ದಾನೆ, ಆತನ ಇರುವಿಕೆ ರೀತಿ ಎಂತಹದು ಎಂಬ ಪ್ರಶ್ನೆಗಳಿಗೆ ತನ್ನ ಅನುಭವವನ್ನು ಆಧರಿಸಿ ಉತ್ತರ ಹುಡುಕತೊಡಗಿತು. ದೇವರು ಒಬ್ಬನೇ ಎಂಬ ಏಕದೇವರ ಮೇಲಿನ ತನ್ನ ಅಚಲ ನಂಬಿಕೆಯನ್ನು ಕೈಬಿಡದೆ ಯಹೂದ್ಯ ಧಾರ್ಮಿಕ ಸಂಪ್ರದಾಯದಲ್ಲಿ ದೇವರ ಕುರಿತು ಇದ್ದ ನಂಬಿಕೆ, ಯೇಸುವಿನಲ್ಲಿ ದೊರೆತ ದೇವರ ಪ್ರಕಟಣೆ, ಪವಿತ್ರಾತ್ಮನ ಆಗಮನದ ಅನುಭವ, ಇವೆಲ್ಲವನ್ನು ಗಣನೆಗೆ ತಂದುಕೊಂಡು ದೇವರು ಒಬ್ಬನೇ, ಆತನು ತಂದೆ, ಮಗ, ಪವಿತ್ರಾತ್ಮನೆಂಬುದಾಗಿ ಪ್ರಕಟಿಸಿಕೊಂಡಿದ್ದಾನೆ, ತನ್ನ ನಂಬಿಕೆಯನ್ನು ಅರಿಕೆ ಮಾಡಿತು. ಆದರೆ ಇದು ಸುಲಭವಾಗಿರಲಿಲ್ಲ. ಸಭೆಯಲ್ಲಿ ಈ ಕುರಿತು ತಪ್ಪು ಬೋಧನೆಗಳು ಕಾಣಿಸಿಕೊಂಡವು. ಏಕದೇವರ ಮೇಲಿನ ನಂಬಿಕೆಯನ್ನು ಕಾಪಾಡಿಕೊಳ್ಳಲು ಸಭೆ ಎಣಗಾಡಬೇಕಾಯಿತು. ತಂದೆಗೂ ಮಗನಿಗೂ ಪವಿತ್ರಾತ್ಮನಿಗೂ ಸಂಬಂಧವೇನೆಂಬ ಪ್ರಶ್ನೆಗಳು ಸಭೆಯಲ್ಲಿ ಹುಟ್ಟಿಕೊಂಡವು.
ಸಮಾನ ಗೌರವ ಮತ್ತು ಸಮಾನ ಶಕ್ತಿಗಳೊಂದೊಳಗೂಡಿದ ತಂದೆ, ಮಗ, ಪರಿಶುದ್ಧಾತ್ಮನೆಂಬ ವ್ಯಕ್ತಿಗಳುಳ್ಳ ಒಬ್ಬನೇ ದೇವರಲ್ಲಿ ನಾವು ವಿಶ್ವಾಸವಿಡುತ್ತೇವೆ ಎಂಬುದೇ ನೈಸಿಯದ ನಿರೂಪಣೆ. ದೇವರು ಒಬ್ಬನೇ. ಆ ಒಬ್ಬ ದೇವರಲ್ಲಿ ನಾವು ತಂದೆ, ಮಗ, ಪವಿತ್ರಾತ್ಮ ಎಂಬ 3 ವ್ಯಕ್ತಿಗಳನ್ನು ಕಾಣುತ್ತೇವೆ. ಅವರಲ್ಲಿ ಅಭೇದ್ಯವಾದ ಅನ್ಯೋನ್ಯ ಸಂಬಂಧವಿದೆ. ಈ ತ್ರಯೇಕತ್ವದ ಬೋಧನೆ ಬರೀ ಒಂದು ಹೇಳಿಕೆ, ಸಿದ್ಧಾಂತವಲ್ಲ. ತ್ರಯೇಕತ್ವ ಜೀವನಕ್ಕೊಂದು ಪಂಥಾಹ್ವಾನ. ತ್ರಯೇಕತ್ವವು ನಮ್ಮನ್ನು ತಿಳಿದುಕೊಳ್ಳಲು ಕರೆ ಕೊಡುತ್ತದೆ. ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಸಂಪೂರ್ಣ ಹರಿಯಲು ಅಸಾಧ್ಯ. ಕೆಲವೊಮ್ಮೆ ನಮಗೆ ನಾವು ಯಾರೆಂಬ ಪರಿಜ್ಞಾನ ಇರುವುದಿಲ್ಲ. ಹೀಗಿರುವಾಗ ಮಹಾಮಹಿಮಾದ ದೇವರನ್ನು ಮನುಷ್ಯ ಹೇಗೆ ಸಂಪೂರ್ಣ ಗ್ರಹಿಸಬಲ್ಲ? ಹಾಗಾದರೆ ಕನ್ನಡದ ಮಾತಿನ ಒಂದು ಗಾದೆ ಹೇಳುವಂತೆ, ಮೂಢ ತನ್ನ ಚಿಕ್ಕ ತಲೆಯೊಳಗೆ ಸ್ವರ್ಗವನ್ನೆಲ್ಲ ತುಂಬಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಬುದ್ಧಿವಂತ ಸ್ವರ್ಗದೊಳಗೆ ತನ್ನ ತಲೆ ಇಡುವಂತೆ ನೋಡಿಕೊಳ್ಳುತ್ತಾನೆಂದು ತಿಳಿಸುತ್ತದೆ. ದೇವರ ಇರುವಿಕೆಯ ರೀತಿ, ಅದರ ವಿಶೇಷತೆ, ಆಳ ಇವೆಲ್ಲ ನಮ್ಮ ಗ್ರಹಿಕೆಗೆ ಮೀರಿದ್ದು ನಿಜ. ಪ್ರವಾದಿ ಯೆಶಾಯನಿಗೆ ದೇವರ ಮಹಿಮಾ ದರ್ಶನವಾದಾಗ ಅವನ ಕ್ರಿಯೆಯ ನೆನಪು ಮಾಡಿಕೊಳ್ಳೋಣ. ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದನೆಲ್ಲ. ನಾನು ಹೊಲಸು ತುಟಿಯವರ ಮಧ್ಯೆ ವಾಸಿಸುವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನ ಸೇನಾಧೀಶ್ವರ ಕರ್ತನನ್ನು ಕಂಡವು. ಯೆಶಾಯ ತನ್ನ ಅಪವಿತ್ರತೆ, ತನ್ನ ನಿಜ ಸ್ಥಿತಿಯನ್ನು ಕಂಡು ಹರಕೆ ಮಾಡುತ್ತಾನೆ. ತ್ರಯೇಕ ದೇವರ ದರ್ಶನ ನಮಗಾದಾಗ ನಾವು ನಮ್ಮನ್ನು ತಿಳ್ಕೊಳ್ಳುತ್ತೇವೆ, ನಮ್ಮ ಅಪವಿತ್ರತೆಯನ್ನು ಅರಿತುಕೊಳ್ಳುತ್ತೇವೆ, ನಮ್ಮನ್ನು ಪವಿತ್ರ ಮಾಡಲು ದೇವರನ್ನು ಭಿನ್ನವಿಸುತ್ತೇವೆ, ಆತನನ್ನು ಆರಾಧಿಸಲು ಮುಂದಾಗುತ್ತೇವೆ. ಹಾಗಾದರೆ ತಂದೆ, ಮಗ, ಪರಿಶುದ್ಧಾತ್ಮನು ಏಕದೇವರಾಗಿದ್ದಾನೆ. ನಾವು ನಮ್ಮ ಆರಾಧಿಸುವಂಥ ಮಹಿಮಾ ದೇವರನ್ನು ಆರಾಧಿಸಲು, ನಮ್ಮನ್ನು ನಾವು ಆತನಿಗೆ ಅರ್ಪಿಸಿಕೊಳ್ಳಲು, ನಮ್ಮ ಶರಣಾಗತಿಯನ್ನು ಜೀವನದಲ್ಲಿ ಸೂಚಿಸಲು, ವಿಧೇಯತೆ ತೋರಲು ನಮಗೆ ಕರೆ ಕೊಡುತ್ತದೆ. ತ್ರಯೇಕತ್ವವು ನಾವು ಅನ್ಯೋನ್ಯತೆಯ ಅನನ್ಯ ಸಂಬಂಧಗಳನ್ನು ಬೆಳೆಸಲು ಕರೆ ಕೊಡುತ್ತದೆ. ತ್ರಯೇಕ ದೇವರನ್ನು ನಂಬುವುದೆಂದರೆ ಆತನ ಅಭೇದ್ಯವಾದ ಅನ್ಯೋನ್ಯ ಸಂಬಂಧವನ್ನು ಒಪ್ಪಿಕೊಳ್ಳುವುದು ಮತ್ತು ಈ ಏಕದೇವನ ಅನ್ಯೋನ್ಯ ಸಂಬಂಧವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅನುಷ್ಠಾನಕ್ಕೆ ತರುವುದು. ದೇವರ ಸೃಷ್ಟಿಗಳಾದ ನಾವೆಲ್ಲ ಪರಸ್ಪರ ಸೇರಿದವರೆಂಬ ಭಾವನೆ ಬೆಳೆಸಿಕೊಳ್ಳುವುದು. ಅನ್ಯೋನ್ಯತೆ, ಏಕತೆ ಸ್ಥಾಪನೆಗಾಗಿ ಸಂಬಂಧಗಳನ್ನು ಬೆಳೆಸುವುದು. ವಿಧ ವಿಧವಾಗಿ ಕಾರ್ಯವೆಸಗುವುದು. ನಾವು ಅನ್ಯೋನ್ಯತೆಗೆ ಯಾವಾಗ ಮಹತ್ವ ನೀಡುವುದಿಲ್ಲವೋ, ಯಾವಾಗ ಸಂಬಂಧಗಳು ನಮಗೆ ಬೇಡವಾಗುತ್ತವೋ, ಆಗ ತ್ರಯೇಕ ದೇವರನ್ನು ನಂಬುತ್ತೇವೆಂಬ ನಮ್ಮ ಹರಿಕೆ ಕೇವಲ ಬಾಯಿ ಮಾತಿನದಾಗಿರುತ್ತದೆ. ತ್ರಯೇಕತ್ವ ನಮಗೆ ನಮ್ಮನ್ನು ನಾವು ತಿಳಿದುಕೊಳ್ಳುವುದಕ್ಕೆ, ಪರಸ್ಪರ ಅನ್ಯೋನ್ಯತೆಯ ಸಂಬಂಧಗಳನ್ನು ಬೆಳೆಸಲು, ಪೋಷಿಸಲು ಕರೆ ಕೊಡುತ್ತದೆ. ಇದು ಜೀವನವಿಡೀ ನಡೆಯಬೇಕಾದ ಪ್ರಕ್ರಿಯೆ. ಹೀಗಾದರೆ ನಾವು ಪ್ರತಿಯೊಬ್ಬರೂ, ಇಡೀ ಸಭೆಯು ತ್ರಯೇಕ ದೇವರ ಅನ್ಯೋನ್ಯತೆಯನ್ನು, ಸಾನ್ನಿಧ್ಯತೆಯನ್ನು ಅನುಭವ ಮಾಡುತ್ತದೆ ಮತ್ತು ಆ ಅನುಭವದಲ್ಲಿ ದೇವರ ದರ್ಶನವನ್ನು ಪಡೆಯುತ್ತದೆ. ಹಾಗಾದರೆ ತ್ರಯೇಕತ್ವವನ್ನು ಅನುಭವದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಓದಿದಂಥ ಪರಿಚ್ಛೇದಕ್ಕೆ ಯೋಹಾನನ ಮೊದಲ ಪತ್ರಿಕೆ 3ನೇ ಅಧ್ಯಾಯ 13ರಿಂದ 18 ಈ ವಚನಗಳನ್ನು ನಾವು ನೋಡುವಾಗ, ಸಭಾ ಸಂಪ್ರದಾಯದ ಪ್ರಕಾರ ಯೋಹಾನನ ಪತ್ರಿಕೆ 1ನೇ ಶತಮಾನದ ಆಚೆಗೆ, ಅಂದರೆ ಕ್ರಿಸ್ತಶಕ 100ರ ಸುಮಾರಿಗೆ ಬರೆಯಲ್ಪಟ್ಟಿತು. ಯೇಸು ಕ್ರಿಸ್ತನ ಶಿಷ್ಯರ ಸೇವೆಯಿಂದಾಗಿ ಕ್ರೈಸ್ತ ಸಭೆಯನ್ನು ಸೇರಿದವರ 2ನೆಯ ಪೀಳಿಗೆಯು, ಕೆಲವು ಕಡೆಗಳಲ್ಲಿ 3ನೇ ಪೀಳಿಗೆಯು ಆಗಿನ ಕ್ರೈಸ್ತ ಸಭೆಯ ಸರಸ್ವಾಗಿತ್ತು. ಈ ಕ್ರೈಸ್ತರಲ್ಲಿ, ಆದ್ಯ ಕ್ರೈಸ್ತರಲ್ಲಿದ್ದ ಪ್ರಭಾವ, ಆತುರತೆಗಳನ್ನು ಯೋಹಾನನು ಕಾಣುವುದಿಲ್ಲ. ಆಗ ಕ್ರೈಸ್ತತ್ವವು ಜೀವನದ ದಾರಿಯಾಗಿರದೆ ಕೇವಲ ರೂಢಿಯ ಒಂದು ವಿಷಯವಾಗಿತ್ತು. ಅಂತಹ ಸಂದರ್ಭದಲ್ಲಿ ಬರೆಯಲ್ಪಟ್ಟಂಥ ಈ ಪತ್ರವು ಸಭಾಪಾಲಕಿಯ ಪತ್ರದಂತೆ ಕಂಡುಬರುತ್ತದೆ.
ಎರಡನೇದಾಗಿ ಗ್ನೋಸ್ತಿಕರು, ಸುಳ್ಳು ಪ್ರವಾದಿಗಳು. ಈ ಸುಳ್ಳು ಪ್ರವಾದಿಗಳ ತಪ್ಪು ಬೋಧನೆಗೆ ಒಳಗಾದವರನ್ನು ತಿದ್ದುವುದಕ್ಕೆ, ಅವರಿಗೆ ಸರಿಯಾದ ಬೋಧನಾ ತಿಳುವಳಿಕೆಯನ್ನು ಹುಟ್ಟಿಸಲು ಈ ಪತ್ರವು ಬರೆಯಲ್ಪಟ್ಟಂತೆ ಕಂಡುಬರುತ್ತದೆ. ಹಾಗಾದರೆ ಯೋಹಾನನ ಶಬ್ದಾವಳಿಯಲ್ಲಿ ಪ್ರೀತಿ, ಬೆಳಕು, ಜೀವ ಎಂಬ ಶಬ್ದಗಳು ಒಟ್ಟಿಗೆ ಬರುತ್ತವೆ. ದ್ವೇಷ, ಕತ್ತಲು, ಮರಣ ಇವುಗಳ ವಿರೋಧ ಪದಗಳು. ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವುಗಳಲ್ಲಿ ದೊಡ್ಡದು ಪ್ರೀತಿ ಎಂಬುದಾಗಿ ಪೌಲನು ಹೇಳುತ್ತಾನೆ. ಕ್ರೈಸ್ತ ಸದ್ಗುಣಗಳಲ್ಲಿ ಪ್ರೀತಿಯಲ್ಲಿ ಅತಿ ಶ್ರೇಷ್ಠವಾದ ಗುಣ. ದೇವರಾತ್ಮನಿಂದ ಉಂಟಾಗುವ ಫಲಗಳಲ್ಲಿ ಪ್ರೀತಿ ಅದಕ್ಕೆ ಮೊದಲನೇ ಸ್ಥಾನವಿದೆ. ಗಲಾತ್ಯ 5:22, 1 ಕೊರಿಂಥ 13:13. ಶ್ರೀ ಯೋಹಾನನ ಹೇಳಿಕೆಯಂತೆ ಪ್ರೀತಿಯು ಅತಿ ಶ್ರೇಷ್ಠವಾದ ಗುಣ. ನಮ್ಮಲ್ಲಿ ಕ್ರಿಸ್ತಿಯ ಜೀವಿತ ಇದೆ ಎಂಬುದನ್ನು ತೋರುವ ಗುಣ ಮತ್ತು ಗುರುತು. ಯಾಕೆಂದರೆ ಪ್ರೀತಿಯ ಮೂಲ ದೇವರು, ಆತನು ಪ್ರೀತಿ ಸ್ವರೂಪಿ. ಈ ಪ್ರೀತಿಯನ್ನು ಹೊಂದಿದವನು ನಿತ್ಯ ಜೀವನ ಹೊಂದಿದವನಾಗಿದ್ದಾನೆ ಎಂದು ಯೋಹಾನನ ಅಭಿಪ್ರಾಯ. ಪ್ರೀತಿಯು ಬಹಳ ನಿಶ್ಚಿತವಾದ ಒಂದು ಗುಣ. ಅದು ನಿರುಪಮವಾದದ್ದು, ವಾಸ್ತವವಾದದ್ದು. ಈ ಪ್ರೀತಿಯ ಸತ್ವವು ಏನು? ವಾಟ್ ಈಸ್ ದ ಎಸೆನ್ಸ್ ಆಫ್ ಲವ್? ಪ್ರೀತಿಯ ಮಾದರಿ ಯಾರು? ಹೂ ಇಸ್ ದ ಐಡಲ್ ಆಫ್ ಲವ್? ಸ್ವಾರ್ಪಣೆ ಅಥವಾ ಸ್ವಾತ್ಯಾಗವೇ ಪ್ರೀತಿಯ ಸತ್ವ. ಸೆಲ್ಫ್ ಸ್ಯಾಕ್ರಿಫೈಸ್ ಆರ್ ಸೆಲ್ಫ್ ಗಿವಿಂಗ್ ಇಸ್ ದ ಎಸೆನ್ಸ್ ಆಫ್ ಲವ್. ಯೇಸು ಕ್ರಿಸ್ತನು ತಾನೇ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ಈ ಪ್ರೀತಿಯ ಮಾದರಿ ಇದೆ. ಲೋಕ ಮತ್ತು ಲೋಕದವರು ಅನ್ನುವಾಗ ಯೇಸುವನ್ನು ತಿಳಿಯದವರು, ಯೇಸುವಿನ ಬೋಧನೆಯನ್ನು ಅನುಸರಿಸದವರು ಎಂಬುದಾಗಿ ಅರ್ಥೈಸಬಹುದು. ಇಲ್ಲಿ ಯೋಹಾನನು ಗ್ನೋಸ್ತಿಕರನ್ನು ಅವರ ವಾದವನ್ನು ಮನಸ್ಸನ್ನಿಟ್ಟುಕೊಂಡು ಬರೆಯುತ್ತಿದ್ದಂತೆ ಕಂಡುಬರುತ್ತದೆ. ಅನೇಕ ಕ್ರೈಸ್ತರು ಅವರ ಬೋಧನೆಗಳನ್ನು ನಂಬಿದ್ದರು. ಹೀಗಿದ್ದರೂ ಸುವಾರ್ತೆಯು ಮತ್ತು ನಿತ್ಯ ಜೀವದ ಲಕ್ಷಣವಾದ ಪ್ರೀತಿ ಅವರಲ್ಲಿ ಕಂಡುಬರುತ್ತಿರಲಿಲ್ಲ. ಆದುದರಿಂದ ಗ್ನೋಸ್ತಿಕರ ಬೋಧನೆಯು ಅವರ ಸ್ವಂತ ಬೋಧನೆಯಾಗಿತ್ತಲ್ಲದೆ ಯೋಹಾನನ ಮಾತಿನಂತೆ ಅದು ಲೋಕದ ಬೋಧನೆಯಾಗಿತ್ತು. ಆದುದರಿಂದ ಅದು ನಿಜ ಕ್ರೈಸ್ತರನ್ನು ದ್ವೇಷಿಸುತ್ತಿದ್ದರು. ಅವರು ಕ್ರಿಸ್ತನನ್ನು ವಾಸ್ತವವಾಗಿ ತಿಳಿಯದೆ ಹೋದುದರಿಂದ ಕ್ರೈಸ್ತರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕ್ರೈಸ್ತರಾದರೂ ತಮ್ಮನ್ನು ದ್ವೇಷ ಮಾಡುವ ಲೋಕದಲ್ಲಿಯೇ ಇದ್ದಾರೆ. ಹೀಗಿದ್ದರೂ ದೇವರಿಂದ ಬರುವಂಥ ಪ್ರೀತಿ, ದೇವರ ಮೇಲೆ ಅವರು ಇಡತಕ್ಕಂಥ ನಂಬಿಕೆಯ ಮೂಲಕ ಎಲ್ಲವುಗಳ ಮೇಲೆ ಜಯಶಾಲಿಗಳಾಗಬಹುದು. ಯಾವ ರೀತಿ ಫಲವನ್ನು ನೋಡಿ ನಾವು ಮರವು ಒಳ್ಳೆಯದೋ ಕೆಟ್ಟದೋ ಎಂದು ತಿಳಿಯುತ್ತೇವೋ, ಅದೇ ರೀತಿ ಒಬ್ಬನ ವರ್ತನೆಯನ್ನು ನೋಡಿ ಅವನು ಒಳ್ಳೆಯವನು, ಅವನು ಕೆಟ್ಟವನು ಎಂದು ಊಹಿಸಬಹುದು. ನಾವು ನಿಜ ಕ್ರೈಸ್ತರಾಗಿರಬೇಕಾದರೆ ಕ್ರಿಸ್ತಿಯ ಜೀವಿತದ ಮೊದಲನೇ ಲಕ್ಷಣವಾದ ಪ್ರೀತಿಯು ನಮ್ಮಲ್ಲಿ ತುಂಬಿರಬೇಕು. ನಾವು ಮಾಡುವ ಕಾರ್ಯಗಳಲ್ಲಿ ಅದು ಕಂಡುಬರಬೇಕು. ಪ್ರೀತಿ ಇಲ್ಲದ ಜೀವಿತವು ಜೀವವಿಲ್ಲದ ಜೀವಿತವಾಗುತ್ತದೆ. ಕ್ರಿಸ್ತನಲ್ಲಿ ಜೀವಿಸುವವನು ಕ್ರಿಸ್ತನಂತೆಯೇ ಪ್ರೀತಿಯನ್ನು ತೋರಿಸುವನು. ಈ ಪ್ರೀತಿಯನ್ನು ತೋರಿಸುವುದು ಹೇಗೆ? ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಅಲ್ಲ. ವಚನ 18, ಬಾಯಿ ಮಾತಿನಿಂದ ಹೇಳುವ ವಿಷಯಗಳು ಇವೆ, ಅದರಂತೆ ಕಾರ್ಯದಲ್ಲಿ ಸಾಧಿಸಿ ತೋರಿಸುವ ವಿಷಯಗಳು ಇವೆ. ಇವೆರಡರಲ್ಲಿ ಕೇವಲ ಒಂದನ್ನು ಮಾಡಿದರೆ ನಾವು ಸಂಪೂರ್ಣ ಸುವಾರ್ತೆ ಸಾರಿದಂತಾಗುವುದಿಲ್ಲ. ಅನೇಕ ಸಲ ಮಾತುಗಳಿಂದ ಕ್ರಿಯೆ ಇತರರ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ ಮತ್ತು ಅದು ಬಹಳ ತೀಕ್ಷ್ಣವಾದ ಮೌನ ಖಂಡನೆ ಆಗುತ್ತದೆ. ಹೀಗೆ ಈ ಭಾಗವನ್ನು ಧ್ಯಾನ ಮಾಡುವ ನಮಗೆ ಈ ಮೂಲಕ ದೊರಕುವ ಸಂದೇಶವೇನು? ಕ್ರೈಸ್ತರಾದ ನಾವು ಕ್ರಿಸ್ತನಲ್ಲಿರುವಂಥ ಪ್ರೀತಿಯನ್ನು ಲೋಕದಲ್ಲಿರುವವರಿಗೆ, ಮುಖ್ಯವಾಗಿ ನಮ್ಮ ಸುತ್ತಮುತ್ತಲೂ ಕಷ್ಟ ತಾಪತ್ರಯಗಳಲ್ಲಿರುವವರಿಗೆ ತೋರಿಸಲು ಕರೆಯಲ್ಪಟ್ಟಿದ್ದೇವೆ. ಅನೇಕ ಸಲ ಕ್ರೈಸ್ತ ಸಭೆಗಳು ಬಾಹ್ಯ ರೀತಿಯ ಯಾವ ಅಡೆತಡೆಗಳು ಇಲ್ಲದಾಗ ತಮ್ಮಷ್ಟಿಗೆ ತಾವೇ ತಮ್ಮ ಒಳಿತಿಗಾಗಿಯೇ ಜೀವಿಸುವಂತಹ ಗಂಡಾಂತರವಿದೆ. ಆದರೆ ಸಭೆಯಾದ ನಾವು ಸಮಾಜ ಜೀವನವನ್ನು ಮರೆಯಬಾರದು. ಕ್ರೈಸ್ತರಾದ ನಾವು ಒಟ್ಟಾಗಿ ನಮ್ಮ ಸಮಾಜದ
ದೇಶದ ಅನೇಕ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಿಸ್ತನ ಪ್ರೀತಿಯಿಂದ ಕೂಡಿದವರಾಗಿ ಪ್ರೇರಿತರಾಗಿ ಪ್ರಯತ್ನ ಮಾಡಬೇಕಾದದ್ದು ಅತಿ ಅವಶ್ಯವಾಗಿದೆ. ಆದಿಕ್ರೈಸ್ತ ಸಭೆಯಲ್ಲಿ ರಕ್ತ ಸಾಕ್ಷಿಗಳಾದಂತೆ ಈಗ ಆಗುವ ಸಂದರ್ಭಗಳು ಕಡಿಮೆಯಾಗಿದ್ದರೂ ನಮ್ಮ ಶಕ್ತಿಯಾನುಸಾರ ನಮ್ಮ ತನು ಮನ ಧನಗಳ ಮತ್ತು ಸಮಯದ ಮೂಲಕ ಕ್ರಿಸ್ತನ ಸೇವೆ ಮಾಡುವ ಅಂಗುಳ್ಳವರಾಗಿದ್ದೇವೆ. ಕ್ರಿಸ್ತನ ಮೇಲೆ ನಾವು ಇಂದು ತೋರಿಸುವ ಪ್ರೀತಿ ಯಾವುದೆಂದರೆ ನಮ್ಮ ಸ್ವಂತ ಜೀವನಕ್ಕೆ ಅಲ್ಲ, ನಮ್ಮ ಸ್ವಂತ ಜೀವನಕ್ಕೆ ಅತಿ ಪ್ರಾಮುಖ್ಯವೆನಿಸುವುದನ್ನು ಬೇರೆಯವರ ಜೀವನದ ಮೇಲ್ಮೆಗಾಗಿ ಸಮರ್ಪಿಸಲು ಮನಸ್ಸುಳ್ಳವರಾಗಿರುವುದೇ ಎಂದು C.H. ಡೋಡೆ ಹೇಳಿದ್ದಾರೆ. ಎರಡನೇದಾಗಿ, ನಾವು ಇಂದು ಲೋಕದಲ್ಲಿದ್ದರೂ ಯೇಸು ಕ್ರಿಸ್ತನು ಈ ಲೋಕಕ್ಕೆ ತಂದ ನವಯುಗದ ಪ್ರಕಾರ ಜೀವಿಸುವವರಾಗಿದ್ದೇವೆ. ಆದುದರಿಂದ ಇಂದಿನ ಕಾಲದಿಂದಲೂ ನಮ್ಮ ಸಮಾಜದಲ್ಲಿ ಬೆಳೆದು ಬಂದಿರುವ ಹಳೆ ಕ್ರಮ, ಹಳೆ ಸೂತ್ರ, ಹಳೆ ಆಚಾರ ವಿಚಾರ ಎಲ್ಲವೂ ಕೂಡ ನಮ್ಮ ನೆರೆಯವರ ಅಥವಾ ಸಮಾಜದ ಅಹಿತಕ್ಕೆ ಕಾರಣವಾಗಿದ್ದರೆ ಅವುಗಳನ್ನು ಸ್ಥಳದಲ್ಲಿ ಇಡುವುದು ನಮ್ಮ ಕರ್ತವ್ಯವಾಗಿದೆ. ಅಗತ್ಯವಿಲ್ಲದೆ ಇಂದಿಗೆ ಅನ್ವಯವಾಗದ ಗೊಡ್ಡು ಸಂಪ್ರದಾಯಗಳ ಬಂಧನದಿಂದ ನಾವು ವಿಮುಕ್ತರಾಗಬೇಕು. ಸಂಪ್ರದಾಯಬದ್ಧ ಸೇವೆ ಇಂದಿನ ಸಭೆಯಲ್ಲಿದೆ. ಕೇವಲ ಮಾತಿನ ಸೇವೆಯನ್ನು ಮಾಡುವ ಸ್ಥಿತಿಯು ಇಂದಿನ ಸಭೆಗಳಲ್ಲಿದೆ. ಎಲ್ಲರನ್ನ ಪ್ರೀತಿ ಮಾಡುತ್ತೇವೆನ್ನುವುದು ಯಾರನ್ನು ಪ್ರೀತಿ ಮಾಡದೇ ಇರುವುದು ಕಾರಣವಾಗಬಹುದು. C.P. ಲೂಯಿಸ್ ಎಂಬುವರು ಹೇಳುತ್ತಾರೆ. ಆದ್ದರಿಂದ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಎಂದು ಯೋಹಾನನು ಹೇಳುತ್ತಾನೆ. ವಚನ 18 ನೋಡುವಾಗ, ಇದುವೇ ಸಂಪೂರ್ಣ ಸುವಾರ್ತೆ. ನಮ್ಮ ಕ್ರಿಸ್ತೀಯ ಜೀವನದಲ್ಲಿ ಮಾತಿಗಿಂತ ಕೃತಿಯೇ ಕ್ರಿಸ್ತನಿಗೆ ಬಲವಾದ ಸಾಕ್ಷಿ ಕೊಡುವಂಥವುಗಳಾಗಿರುವುದು. ಆದರೆ ಇವೆರಡೂ ಒಂದಕ್ಕೊಂದು ಸಂಬಂಧವುಳ್ಳವುಗಳು, ಒಂದನ್ನು ಬಿಟ್ಟು ಒಂದಿಲ್ಲ. ಬಾಯಲ್ಲಿ ಆಡಿದ ಮಾತುಗಳು ಕೃತ್ಯದಲ್ಲಿ ಕಂಡುಬರುವುದೇ ಸತ್ಯವಾದಂಥ ಪ್ರೀತಿ. ಆಗಿರದಿದ್ದರೆ ಅದು ಹುಸಿಯಾದ ಪ್ರೀತಿ ಎನ್ನಬಹುದು. ಪ್ರೀತಿಯಲ್ಲಿ ಅಭ್ಯಾಸ ಮಾಡಿಕೊಳ್ಳೋಣ. ಅದೇ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 2-3 ಹೇಳುತ್ತಾನೆ, ನನಗಿರುವುದನ್ನೆಲ್ಲ ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ಪ್ರೀತಿ ನನಗಿಲ್ಲದಿದ್ದರೆ ಅದೇನೂ ಪ್ರಯೋಜನವಿಲ್ಲ. ಪ್ರೀತಿ ಎಂದರೆ ಜೊಳ್ಳು ಪ್ರೀತಿಯಲ್ಲ, ನೀತಿಗಾಗಿ ಹಸಿದ ಪ್ರೀತಿ, ಹೃದಯ ತುಂಬಿ ಹೊರಚೆಲ್ಲುವ ಪ್ರೀತಿ. ಅದೇ ದೇವರ ದಿವ್ಯ ಪ್ರೀತಿ ಎಂಬುದಾಗಿ ಆತನು ಹೇಳುವನಾಗಿದ್ದಾನೆ. ಅದೇ ಯೋಹಾನ 3:14 ಕೂಡ, ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಇಂಥ ಶ್ರೇಷ್ಠವಾದಂಥ ಅಗಮ್ಯವಾದಂಥ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಬದುಕೋಣ. ದೇವರನ್ನು ನಾವು ಪ್ರೀತಿಸುವುದಾದರೆ ಸಹೋದರರನ್ನು ಪ್ರೀತಿಸೋಣ. ಸಹೋದರನ ದ್ವೇಷವನ್ನು ದೇವರನ್ನು ಕೂಡ ದ್ವೇಷನಾಗಿದ್ದಾನೆ. ಸಹೋದರರ ಪ್ರೀತಿಯಲ್ಲಿ ಒಂದಾಗೋಣ. ಪ್ರೀತಿಯ ಮೌಲ್ಯವನ್ನು, ಪ್ರೀತಿಯ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಂಡು ಈ ಲೋಕಕ್ಕೆ ಆದರ್ಶವಾಗಿ ದೇವರಿಗೆ ಮಹಿಮೆ ತರುವಂಥ ಜೀವನ ನಮ್ಮದಾಗಲಿ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಗಳಿಗಾಗಿ ಆಶೀರ್ವದಿಸಲಿ. ಆಮೇನ್. ನಾವು ನಂಬಿರುವ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. 128ನೇ ಪುಟದಲ್ಲಿರುವಂಥ ವಿಶ್ವಾಸದ ಅರಿಕೆ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನು ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರಿಗೆ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಎಂಬುದನ್ನು ನಂಬುತ್ತೇನೆ. ಆಮೆನ್. ಸಭೆಗೆ ಸಾರಿ ತಿಳಿಸುವ ವಿಷಯ. ಕರ್ತನಲ್ಲಿ ಪ್ರೀತಿಯುಳ್ಳ ಸಭಿಕರೇ, ಆನ್ಲೈನ್ ಸರ್ವಿಸ್ ಮುಖಾಂತರ ಆರಾಧನೆಯನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಸಭಾಪಾಲಕರ ಪರವಾಗಿಯೂ ಸಭಾಪಾಲನಾ ಸಮಿತಿಯ ಸದಸ್ಯರುಗಳ ಪರವಾಗಿಯೂ ಹೃತ್ಪೂರ್ವಕ ವಂದನೆಗಳು. ಮುಖ್ಯವಾಗಿ ಸಭೆಯವರಾದ ತಮಗೆ ತಿಳಿಯಪಡಿಸುವುದೇನೆಂದರೆ, ಕಳೆದ ವರ್ಷ ಕೋವಿಡ್ ಹರಡುವಿಕೆಯಿಂದ ನಮ್ಮ ಸಭೆಯ ಭಾನುವಾರ ಶಾಲಾ ಮಕ್ಕಳಿಗೆ
ರಜಾಕಾಲದ ಸತ್ಯವೇದ ಶಾಲೆ ಅಂದರೆ VBS ನಡೆಸಲು ಆಗಲಿಲ್ಲ. ಇತ್ತೀಚಿನ ದಿನಗಳಲ್ಲಿಯೂ ಕೋವಿಡ್ ಕಾರಣದಿಂದಾಗಿ ಮಕ್ಕಳು ದೇವಾಲಯದಲ್ಲಿ ಸೇರುವಂತಿಲ್ಲ. ಆದ್ದರಿಂದ ಭಾನುವಾರ ಶಾಲಾ ಶಿಕ್ಷಕಿಯರು, ಭಾನುವಾರ ಶಾಲಾ ಸಲಹೆಗಾರರು ಹಾಗೂ ಸಭಾಪಾಲನಾ ಸಮಿತಿಯ ಸದಸ್ಯರುಗಳು ಝೂಮ್ ಮೀಟಿಂಗ್ನಲ್ಲಿ ಚರ್ಚಿಸಿ ಆನ್ಲೈನ್ ಸರ್ವಿಸ್ನಲ್ಲಿ 6 ದಿನಗಳ ಕಾಲ ಮಕ್ಕಳಿಗೆ VBS ನಡೆಸಲು ತೀರ್ಮಾನಿಸಿರುತ್ತಾರೆ. ಪೋಷಕರಾದ ತಾವುಗಳು ಆನ್ಲೈನ್ ಸರ್ವಿಸ್ನಲ್ಲಿ VBS ನಡೆಸಲು ಮಕ್ಕಳ ಜೊತೆ ಸಹಕರಿಸಬೇಕೆಂದು ಈ ಮೂಲಕ ಕೋರುವವರಾಗಿದ್ದೇವೆ. VBS ನಡೆಸುವ ದಿನಾಂಕ 2/6/2021 ರಿಂದ 8/6/2021 ಮತ್ತೊಂದು ಮುಖ್ಯ ವಿಷಯ ಸಭೆಯವರ ಗಮನಕ್ಕಾಗಿ. ನಮ್ಮ ಸಭೆಯಲ್ಲಿ ಬಡವರಿದ್ದಾರೆ, ಅತ್ಯಂತ ಕಡು ಬಡವರಿದ್ದಾರೆ. ಕೋವಿಡ್ನಿಂದ ಅನೇಕರು ಉದ್ಯೋಗವಿಲ್ಲದೆ, ಕೆಲಸ ಕಾರ್ಯಗಳಿಲ್ಲದೆ ದುಡಿಯಲು ಅಶಕ್ತರಾಗಿರುತ್ತಾರೆ. ಇಂಥವರಿಗೆ ನಮ್ಮ ಸಭೆಯಿಂದ ಆಹಾರ ಸಾಮಗ್ರಿಗಳ ಕಿಟ್ಟನ್ನು ಕೊಡಬೇಕೆಂದು ಸಭಾಪಾಲನಾ ಸಮಿತಿಯ ಝೂಮ್ ಮೀಟಿಂಗ್ನಲ್ಲಿ ತೀರ್ಮಾನಿಸಿದ್ದು, ಅದರಂತೆಯೇ ಸರಿಯಾದ ಫಲಾನುಭವಿಗಳಿಗೆ ಆಹಾರದ ಕಿಟ್ ಒದಗಿಸಬೇಕೆಂದು ತೀರ್ಮಾನಿಸಿದ್ದು, ಸದ್ಯದಲ್ಲೇ ಅವರವರ ಮನೆಗಳಿಗೆ ತಲುಪಿಸಲಾಗುವುದು. ಇಂತಹ ಸಂದರ್ಭದಲ್ಲಿ ಸಭೆಯವರಾದ ತಾವುಗಳು ಈ ವಿಚಾರಕ್ಕಾಗಿ ದೇಣಿಗೆ ನೀಡಲು ಮುಂದೆ ಬಂದಲ್ಲಿ ಅಂಥವರು ಸಭಾಪಾಲಕರನ್ನಾಗಲಿ ಸಭಾಪಾಲನಾ ಸಮಿತಿಯ ಕಾರ್ಯದರ್ಶಿಯವರನ್ನಾಗಲಿ ಸಂಪರ್ಕಿಸುವಂತೆ ಕೋರಲಾಗಿದೆ. ದಿವಂಗತ CD ರಾಜು ಮತ್ತು ದಿವಂಗತ ಲಲಿತಮ್ಮನವರ ಸವಿ ನೆನಪಿನಲ್ಲಿ ಅವರ ಮಗ R ನವೀನ್ ಕುಮಾರ್ ಅವರು ಅವರ ಮನೆಯಂಗಳದಲ್ಲಿ ಬೆಳೆದ ಮಾವಿನ ಹಣ್ಣುಗಳ ಆನ್ಲೈನ್ ಸರ್ವಿಸ್ನಲ್ಲಿ ಹರಾಜು ಪ್ರಕ್ರಿಯೆಯಿಂದ AP ಅಶೋಕ್ ರವರು ಹಣ್ಣುಗಳನ್ನು ಪಡೆದಿದ್ದು 550 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಶ್ರೀಮತಿ ಸಲೋಮಿ ಹಾಗೂ ಪುಷ್ಪರಾಜ್ ಅವರು ಕೃತಜ್ಞತಾ ಕಾಣಿಕೆಯಾಗಿ 500 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ದಿನಾಂಕ 1/6/2021 ಮಂಗಳವಾರ ಇಡೀ ಜೂನ್ ತಿಂಗಳ ಒಳಿತಿಗಾಗಿ ಸಮುದಾಯದ ಪ್ರಾರ್ಥನೆಯನ್ನು ಆನ್ಲೈನ್ ಸರ್ವಿಸ್ ಮುಖಾಂತರ ಆಯೋಜಿಸಲಾಗಿದೆ. ಸಭೆಯವರು ಅದೇ ದಿನ ಬೆಳಗ್ಗೆ 8:30ಕ್ಕೆ ಆನ್ಲೈನ್ ಸರ್ವಿಸ್ನಲ್ಲಿ ಆರಾಧನೆಯನ್ನು ವೀಕ್ಷಿಸುವಂತೆ ಕೋರಲಾಗಿದೆ. ವಂದನೆಗಳು. ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ ಜ್ಞಾನ ಕೀರ್ತನೆಯನ್ನು ನಾವು ಹಾಡೋಣ. ಆಸರೆಯನ್ನು ಕಂಡೆ ಈ ಜಗದಿ ಭಾಸುರವಚಲ ದಾರವದು. ಆಸರೆಯನ್ನು ಕಂಡೆ ಈ ಜಗದಿ ಭಾಸುರ
ಕಷ್ಟಗಳತಿ ಬಾಧಿಸಲು ಸರ್ವನುಕೂಲಗಳು ಗತಿಸಲು ಸರ್ವ ಕಷ್ಟಗಳತಿ ಬಾಧಿಸಲು ಸರ್ವೇಶನ ಕೃಪೆ ಮಾತ್ರವೇ ಸಾಕು ಸರ್ವೇಶನ ಕೃಪೆ ಮಾತ್ರವೇ ಸಾಕು ಸರ್ವಕಾಲದೊಳು ಸರ್ವಕಾಲದೊಳು ಈ ಜಗದಿ ಆಸರೆಯನ್ನು ಕಂಡೆ ಈ ಜಗದಿ ಬಾಸುರವ ಚಲ ಗಾರವದು ಆಸರೆಯನ್ನು ಕಂಡೆ ಈ ಜಗದಿ ಬಾಸುರವ ಚಲ ಗಾರವದು. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನ ಕಂಡಂಥವರು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದಂದು ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂಥವ್ರಿಗಾಗಿ ನಾವು ಪ್ರಾರ್ಥಿಸೋಣ. ನಾ ಹಾಡುವೆ ನಾ ಪಾಡುವೆ ಇನ್ನೊಂದು ವರ್ಷ ದಾಟಿದೆ ಬಂಧು ಮಿತ್ರರೊಡನೆ ಜನ್ಮದಿ ನೋಡಿದೆ ಹರ್ಷವೇ ಹರ್ಷವೇ ಇನ್ನೊಂದು ವರ್ಷ ದಾಟಿದೆ ಬಂಧು ಮಿತ್ರರೊಡನೆ ಜನ್ಮದಿ ನೋಡಿದೆ ಹರ್ಷವೇ ಹರ್ಷವೇ ನಿನಗೆ ಸ್ತೋತ್ರ ದೇವರೇ ಪರಸ್ಪರ ಪ್ರೀತಿಯು ಇಬ್ಬರನ್ನು ಹುಟ್ಟಿಸು ಜೀವದಾಂತ್ಯವರೆಗೂ ಐಕ್ಯದಲ್ಲಿ ಇರಿಸು. ಪ್ರಾರ್ಥನೆ ಮಾಡೋಣ. ಓ ದೇವರೇ, ನಮ್ಮ ಜೀವಿತ ಕಾಲವು ನಿನ್ನ ಹಸ್ತದಲ್ಲಿದೆ. ನಮ್ಮನ್ನು ಕೃಪೆಯಿಂದ ನೋಡು. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನಗಳನ್ನು ವಿವಾಹ ವಾರ್ಷಿಕೋತ್ಸವಗಳನ್ನು ಆಚರಿಸಿದ ನಿನ್ನ ದಾಸದಾಸಿಯರಿಗಾಗಿ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತೊಂದು ಹೊಸ ವರ್ಷವನ್ನು ಆರಂಭಿಸುವವರ ಮೇಲೆ ನಿನ್ನ ದಿವ್ಯಾಶೀರ್ವಾದದ ಮಳೆಯನ್ನು ಸುರಿಸು. ಈ ಮೂಲಕ ಅವರು ಆರೋಗ್ಯದಲ್ಲಿಯೂ ಬಲದಲ್ಲಿಯೂ ಜ್ಞಾನದಲ್ಲಿಯೂ ಕೃಪೆಯಲ್ಲಿಯೂ ವೃದ್ಧಿಗೊಳ್ಳಲಿ. ನಿನ್ನ ಒಳ್ಳೆಯತನದಲ್ಲಿ ಅವರ ವಿಶ್ವಾಸವನ್ನು ಸಂವರ್ಧಿಸು ಮತ್ತು ಅವರು ತಮ್ಮ ಜೀವಿತದ ಎಲ್ಲ ದಿನಗಳನ್ನು ನಿನ್ನ ಪಾಲನೆಯಲ್ಲಿಯೂ ಸಂರಕ್ಷಣೆಯಲ್ಲಿಯೂ ಜೀವಿಸುವಂತೆ ಕೃಪೆ ತೋರು. ದೇವರೇ, ಅವರಿಗೆ ಬೇಕಾದಂಥ ಎಲ್ಲ ನಿನ್ನ ದಿವ್ಯ ಆಶೀರ್ವಾದವನ್ನು ಅವರಿಗೆ ಅನುಗ್ರಹಿಸು ಎಂಬುದಾಗಿ ಬೇಡುತ್ತೇವೆ. ಅಂತೆಯೇ ಕರ್ತನೆ, ಜನ್ಮದಿನ ಕಂಡಂಥವರ ವಿವಾಹ ವಾರ್ಷಿಕೋತ್ಸವವನ್ನು ಕಂಡಂಥವ್ರನ್ನ ಮತ್ತೊಮ್ಮೆ ನಾವು ನೆನಪು ಮಾಡುವವರಾಗಿದ್ದೇವೆ. ಅವರಿಗೆ ಬೇಕಾದಂಥ ಎಲ್ಲ ನಿನ್ನ ಆಶೀರ್ವಾದವನ್ನು ನೀಡು. ಮುಂದಿನ ಪ್ರತಿಯೊಂದೊಂದು ದಿನವೂ ಅವರಿಗೆ ಶುಭದಾಯಕವಾಗಲಿ. ಆ ಮೂಲಕ ನೀನು ಮಹಿಮೆ ಹೊಂದಿ ಎಂಬುದಾಗಿ ನಮ್ಮ ರಕ್ಷಕನೂ ನಿನ್ನ ಮಗನೂ ಆದ ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ದೇವರೇ, ಆಮೇನ್. ಕಡೆಯದಾಗಿ ಆಡುವ ಸಂಗೀತಗಳಲ್ಲಿ ಸಂಗೀತವನ್ನು ನಾವು ಹಾಡೋಣ. ಕಾಪಾಡುವ ದೇವರೇ, ಸಂತೋಷವುಳ್ಳ ಯೋಚನೆ ನಾಯೇಲಿಗೆ ಇದ್ದರು
ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಯಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲನಿಂದವೇ ಸ್ವಾಮಿ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆತನ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ಯಾವಾಗಲೂ ಇರಲಿ. ಆಮೇನ್.